ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಚಿಕ್ಕ ಮಕ್ಕಳಿಗೆ ಒಂದು ಸ್ವರ್ಣ ಸಂಸ್ಕಾರ ಅಂತ ಒಂದು ವಿಧಾನವನ್ನು ಮಾಡ್ತಾರೆ. ಅಂದ್ರೆ ಚಿಕ್ಕ ಮಕ್ಕಳಿಗೆ ಸ್ವರ್ಣವನ್ನು ಪ್ರಾಶನವನ್ನು ಮಾಡಿಸೋದ್ರ ಮುಖೇನ ಅವರ ಆರೋಗ್ಯಕ್ಕೆ ದೈಹಿಕ ಅಥವಾ ಮಾನಸಿಕ ಆರೋಗ್ಯವನ್ನ ಹೆಚ್ಚಿಸುವಂತ ಕೆಲಸವನ್ನ ಈ ಸ್ವರ್ಣ ಪ್ರಾಶನದ ಮೂಲಕ ಮಾಡಲಾಗುತ್ತೆ. ಸೊ ತುಂಬಾ ಜನಕ್ಕೆ ಈ ಸ್ವರ್ಣ ಪ್ರಾಶನದ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಜೊತೆ ಅದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ಡಾಕ್ಟರ್ ಯಶವಂತ್ ಅವರು, ಆಯುರ್ವೇದದ ತಜ್ಞರು ನಮ್ಮ ಜೊತೆ ಇದ್ದಾರೆ. ಈ ಸ್ವರ್ಣ ಪ್ರಾಶನ ಅಂತ ಹೇಳಿದ್ರೆ ಏನು ಮತ್ತು ಅದರಿಂದ ಮಕ್ಕಳಿಗೆ ಏನೆಲ್ಲ ಬೆನಿಫಿಟ್ಸ್ಗಳಿದೆ, ಆರೋಗ್ಯದಲ್ಲಿ ಅಥವಾ ದೈಹಿಕ ಅಥವಾ ಮಾನಸಿಕ ಆರೋಗ್ಯದಲ್ಲಿ ಯಾವೆಲ್ಲ ಬೆನಿಫಿಟ್ಸ್ಗಳಿವೆ, ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವರು ಕೊಡ್ತಾರೆ. ಸೊ ಮೊದಲು ಈ ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತಿಸ್ತಾ ಇದ್ದೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಫಸ್ಟ್ ಕ್ವಶನ್ ನಂದು, ಈ ಸ್ವರ್ಣ ಪ್ರಾಶನ ಅಂತ ಹೇಳಿದ್ರೆ ಏನು? ಈ ಸ್ವರ್ಣ ಪ್ರಾಶನ ಅಂತ ಹೇಳಿದ್ರೆ ಇದು ಚಿಕ್ಕ ಮಕ್ಕಳಿಗೆ ಅಂದ್ರೆ ಈ ಮಗು ಹುಟ್ಟಿದ 6 ತಿಂಗಳ ನಂತರ 6 ತಿಂಗಳಿಂದ 15 ವರ್ಷದ ತನಕ ಕೊಡ್ಬೋದಂತ ಒಂದು ಸಂಸ್ಕಾರ. ಅದು ಆಯುರ್ವೇದದಲ್ಲಿ ಬರುವಂತ ಒಂದು ಸಂಸ್ಕಾರ. ಅದನ್ನ ಈ ಹನಿ ಮತ್ತು ಮೆಡಿಕೇಟೆಡ್ ತುಪ್ಪದಲ್ಲಿ ಈ ಕೆಲವೊಂದು ಔಷಧಿ ಹರ್ಬ್ಸ್ ಗಳನ್ನ, ಈ ಬ್ರಾಹ್ಮಿ, ಶಂಖಪುಷ್ಪಿ, ವಚ, ನಂತರ ಅಮೃತ ಬಳ್ಳಿ, ನಂತರ ಎಷ್ಟಿ ಮಧು, ಇವೆಲ್ಲ ಸೇರಿಸಿ ಒಂದು ಔಷಧಿನ ರೆಡಿ ಮಾಡಿ ಮಕ್ಕಳಿಗೆ ಅವರಿಗೆ ವಯಸ್ಸಿನ ಅನುಗುಣವಾಗಿ ಅವರಿಗೆ ಹಾಕುವಂಥದ್ದು ಕೊಡ್ಲಾಗುತ್ತೆ. ಹೌದು. ಈಗ ಸ್ವರ್ಣ ಪ್ರಾಶನ ಅಂತಂದ್ರೆ ಚಿನ್ನವನ್ನ ತಿನ್ಸೋದು ಅನ್ನೋ ರೀತಿಯಲ್ಲಿ ಜನ ಅರ್ಥ ಮಾಡ್ಕೋತಾರೆ ಸರ್. ಈಗ ಅದು ಯಾವ ವಿಧಾನದಲ್ಲಿ ಅವರು ಆ ಸ್ವರ್ಣವನ್ನ ಮಕ್ಕಳು ಪ್ರಾಶನ ಮಾಡೋಕೆ ಸಾಧ್ಯ ಆಗ್ತದೆ? ಈಗ ಅದನ್ನ ಈ ಸ್ವರ್ಣ ಪ್ರಾಶನನ ತಯಾರು ಮಾಡುವಂತದ್ದು ಆಯುರ್ವೇದಿಕ್ ವೈದ್ಯರು ಮಾಡ್ತಾರೆ. ಅದಕ್ಕೆ ಅದರದೇ ಆದಂತ ಒಂದು ಪದ್ಧತಿ ಇದೆ. ಈ ಸ್ವರ್ಣ ಭಸ್ಮವನ್ನ ಕೆಲವೊಂದು ಆಯುರ್ವೇದಿಕ್ ಹರ್ಬ್ಸ್, ನಾನು ಹೇಳ್ದಾಗೆ ಈ ಬ್ರಾಹ್ಮಿ, ಶಂಖಪುಷ್ಪಿ, ವಚ, ಅಮೃತ ಬಳ್ಳಿ, ಹೀಗೆ ಕೆಲವೊಂದು ಮಕ್ಕಳಿಗೆ ಬೇಕಾದಂತ ಕೆಲವೊಂದು ಔಷಧಿ ಹರ್ಬ್ಸ್ ಗಳನ್ನ ಹಾಕಿ ಅದಕ್ಕೆ ಆಕಳ ತುಪ್ಪದಿಂದ ಮಿಕ್ಸ್ ಮಾಡಿ ಮಾಡುವಂತ ಒಂದು ಕ್ರಿಯೆ ಇರ್ತದೆ. ಅದರಲ್ಲಿ ಸ್ವರ್ಣ ಭಸ್ಮನು ಮಿಕ್ಸ್ ಮಾಡಿರ್ತಾರೆ. ಅಂದ್ರೆ ನೀವು ಸ್ವಲ್ಪ ಪ್ರಮಾಣದಲ್ಲಿ ಹಾಕಿರ್ತಾರ. ಅದು ಕರೆಕ್ಟ್. ಈಗ ಅದು ಯಾವ ವಯೋಮಾನದಿಂದ ಪ್ರಾರಂಭ ಆಗಿ, ಅಂದ್ರೆ ಮಕ್ಕಳು ಹುಟ್ಟಿದ ತಕ್ಷಣ ಸ್ಟಾರ್ಟ್ ಮಾಡ್ಬೋದು ಅಥವಾ ಅದಕ್ಕೇನಾದ್ರೂ ವಯೋಮಾನ ಇಂತಿಷ್ಟು ವಯಸ್ಸಿಂದ ಅದು ಸ್ಟಾರ್ಟ್ ಮಾಡಬೇಕು, ಆ ಥರದ್ದೇನಾದ್ರೂ ಒಂದು ಕ್ರಮ ಇದೆಯಾ? ಅದನ್ನ ನಾವು ಈ ಮಕ್ಕಳು ಹುಟ್ಟಿದ 6 ತಿಂಗಳ ನಂತರ 6 ತಿಂಗಳಿಂದ 15 ವರ್ಷ ತನಕ ಹಾಕ್ಬೋದಾದ ಒಂದು ಪದ್ಧತಿ. ವಯಸ್ಸಿಗೆ ಅನುಗುಣವಾಗಿ ಅದರದ ಡೋಸೇಜ್ ಬೇರೆ ತರ ಇರುತ್ತದೆ. ಮತ್ತು ಅದನ್ನ ಪ್ರತಿ ತಿಂಗಳು ಪುಷ್ಯ ನಕ್ಷತ್ರ ಟೈಮ್ ಅಲ್ಲಿ ಅದನ್ನ ಹಾಕುವಂಥದ್ದು. ಇದು ಸಾಂಪ್ರದಾಯಿಕವಾಗಿ ಬೆಳ್ಕೊಂಡು ಬಂದಿರೋದು. ಹೌದು. ಪುಷ್ಯ ನಕ್ಷತ್ರದ ಟೈಮಲ್ಲಿ, ಪ್ರತಿ ಮಂತು ಪುಷ್ಯ ನಕ್ಷತ್ರದ ಟೈಮಲ್ಲಿ ಇದನ್ನ ಹಾಕ್ಬಹುದು. ಹೌದು ಹೌದು ಸರ್. ಈಗ ಇದು ತುಂಬಾ ಜನಕ್ಕೆ ಇರುತ್ತೆ. ಇದರಿಂದ ಏನೆಲ್ಲ ಪ್ರಯೋಜನ ಇದೆ, ಮಕ್ಕಳಿಗೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನು ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದು ತುಂಬಾ ಜನ ಪ್ರಶ್ನೆ ಬರುತ್ತೆ. ಇದರಿಂದ ಏನು ಉಪಯೋಗ ಸರ್? ಇದು ಈ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಹಾಕ್ತಾ ಬರೋದ್ರಿಂದ ಅವ್ರದ್ದು ಮೆಮೊರಿ ಪವರ್ ಚೆನ್ನಾಗಾಗ್ತದೆ. ನಂತರ ಅವರ ಬೆಳವಣಿಗೆಗೆ ಮತ್ತೆ ಅವರದ್ದು ಪಾಚನ ಶಕ್ತಿಗೆ ಒಳ್ಳೆಯದು. ನಂತರ ಅವರಿಗೆ ಒಂದು ಕಾನ್ಸಂಟ್ರೇಷನ್ ಪವರ್ ಚೆನ್ನಾಗಾಗ್ತದೆ. ಹೀಗೆ ಹಲವಾರು ಲಾಭಗಳು ಇರ್ತದೆ. ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಈ ಪದೇ ಪದೇ ಬರುವಂತ ನೆಗಡಿ, ಕೆಮ್ಮು, ಜ್ವರ, ಈ ತರದ ಸಮಸ್ಯೆಗಳು ಈ ಸ್ವರ್ಣ ಪ್ರಾಶನ ಹಾಕೋದ್ರಿಂದ ಮಕ್ಕಳಿಗೆ ಬರೋದು ಕಡಿಮೆ ಇರ್ತದೆ. ಇಮ್ಯುನಿಟಿ ತುಂಬಾ ಒಳ್ಳೆ ಬಿಲ್ಡ್ ಆಗ್ತದೆ ಅವರಿಗೆ. ಹೌದು. ಈಗ ಸರ್, ಇದು ಯಾರಾದ್ರೂ ತಮ್ಮ ಮಕ್ಕಳು ಕೂಡ ಇನ್ನು ಹಾಕ್ಬೇಕು ಅಂತ ಮನ್ಸು ಮಾಡಿದ್ರೆ ಅವ್ರಿರೋ ಜಾಗದಲ್ಲಿ ಅವ್ರು ಎಲ್ಲೋಗಿ ಇದನ್ನ ಅವರು ಹಾಕಿಸ್ಕೋಬಹುದು. ಈಗ ಅದನ್ನ ನೀವು ನಿಮ್ಮ ಹತ್ತಿರದಲ್ಲಿರೋ ಆಯುರ್ವೇದಿಕ್ ಕ್ಲಿನಿಕ್ ಇರುತ್ತೆ, ಅಲ್ಲಿ ನೀವು ಭೇಟಿ ಮಾಡ್ಬೇಕಾಗತ್ತೆ. ಪ್ರತಿಯೊಂದು ಆಯುರ್ವೇದಿಕ್ ಕ್ಲಿನಿಕ್ ಅಲ್ಲಿ ಸ್ವರ್ಣ ಪ್ರಾಶನ ಹಾಕ್ತಾರೆ. ಓಕೆ. ಈಗ ನಾವು ಸದ್ಯಕ್ಕೆ ಈಗ ಜಾತವೇದ ಆಯುರ್ವೇದಿಕ್ ಕ್ಲಿನಿಕ್ ಅಲ್ಲಿ ನಾವಿದ್ದೀವಿ. ಈಗ ನಿಮ್ದೇನಾದ್ರೂ ಆ ಥರ ಪ್ರೋಗ್ರಾಮ್ ಇದೆ, ಯಾವತ್ತಾದ್ರೂ ಹಾಕತ್ರ ಅಥವಾ ಅದಕ್ಕೊಂದು ಟೈಮ್ ಅಂತ ಸೆಟ್ ಮಾಡಿದ್ದೀರಾ, ಇಂಥ ದಿನ ಹಾಕ್ತೀವಿ? ನಾವು ಈ ತಿಂಗಳಿಂದ ಸ್ಟಾರ್ಟ್ ಮಾಡಿದೀವಿ ಅದನ್ನ. ಈಗ ಈ ತಿಂಗಳಲ್ಲಿ 11ನೇ ತಾರೀಕಿಗೆ ಸ್ವರ್ಣ ಪ್ರಾಶನ ಅಂದ್ರೆ ಪುಷ್ಯ ನಕ್ಷತ್ರ ಟೈಮ್ ಅಲ್ಲಿ ಈ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಂದ್ರೆ ಸ್ಟಾರ್ಟ್ ಮಾಡೋದು ಅಂದ್ರೆ ಲೈಕ್ ಒಬ್ಬ ಹುಡುಗ, ಒಂದು ಚಿಕ್ಕ ಮಗು ರೆಗ್ಯುಲರ್ ಆಗಿ ಡೈಲಿ ಬರ್ಬೇಕಾಗತ್ತಾ ಅಥವಾ ಇಲ್ಲ? ಅದನ್ನ ತಿಂಗಳಿಗೆ ಒಂದ್ಸಲ ಹಾಕುವಂತದ್ದು ಅಷ್ಟೇ. ಪುಷ್ಯ ನಕ್ಷತ್ರ ಟೈಮ್ ಅಲ್ಲಿ ತಿಂಗಳಿಗೆ ಒಂದ್ಸಲ ಹಾಕಿಸಿದ್ರೆ ಆಯ್ತು. ಈಗ ಯಾರಾದ್ರೂ ಬೇಕು ಅಂದ್ರೆ ರೆಗ್ಯುಲರ್ ಹಾಕಿಸ್ಕೋಬಹುದಾ? ಈಗ ಕೆಲವೊಂದು ಅವಕಾಶ ಇದೆಯಾ ಅಥವಾ ಇಲ್ಲ? ಆಕ್ಚುಲಿ ನಮ್ದು ಆಯುರ್ವೇದದಲ್ಲಿ ಹೇಳೋ ಪ್ರಕಾರ ಅದು ತಿಂಗಳಿಗೆ ಒಂದೇ ಸಲ ಹಾಕುವಂತದ್ದು. ಈಗ ಕೆಲವೊಬ್ರು ಅದರದ್ದು ಬೇರೆ ಬೇರೆ ವಿಧಾನದಲ್ಲಿ ಹೇಳ್ತಾರೆ ಡೈಲಿ ಹಾಕ್ಬೇಕು ಅಂತಲ್ಲ, ಅದು ಬೇರೆ. ಈಗ
ಹೌದು, ಅದರ ಅವಶ್ಯಕತೆ ಏನು ಬರಲ್ಲ. ಹೌದು, ತಿಂಗಳಿಗೆ ನಾರ್ಮಲಿ ನಾವು ತಿಂಗಳಿಗೆ ಒಂದ್ಸಲ ಹಾಕಬಹುದು. ಹೌದು.